ಹಲೋ, ಮಾಲಾ ಸ್ಪೀಕಿಂಗ್. ಮಾಲಾ, ನಾನ್ ಸೂರಿ ಮಾತಾಡೋದು ಕಾಟೇಜಿಂದ. ಈ ತಕ್ಷಣ ಹೊರಟು ಬಂದ್ಬಿಡು. ಅದ್ ಹ್ಯಾಕ್ ಸಾಧ್ಯ ಸೂರಿ? ಇನ್ 10 ನಿಮಿಷದಲ್ಲಿ ನನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ಅದೇನ್ ವಿಷಯ ಹೇಳು. ಅದನ್ನೆಲ್ಲ ಫೋನ್ ನಲ್ಲಿ ಹೇಳಕ್ಕಾಗಲ್ಲ ಮಾಲಾ. ಸರಿ ಸೂರಿ, ನಾನ್ ಬರ್ತಾ ಇದ್ದೇನೆ. ಏನ್ ಸೂರಿ, ಅಷ್ಟು ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡಿದ್ದೆ? ಆ ಬಾಕ್ಸ್ ಸ್ವಲ್ಪ ತೆಗೆದು ನೋಡು. ಇಷ್ಟೊಂದು ಹಣ ನಿನ್ ಕೈಗೆ ಹೇಗೆ ಬಂತು? 80 ಲಕ್ಷ ರೂಪಾಯಿ ಲಾಟ್ರಿ ಹೊಡಿತು ಅಂತ ತಿಳ್ಕೊಂಬಲ್ಲ. ಬೇಡ ಸೂರಿ, ನೀನ್ ಬೆಂಕಿ ಜೊತೆಲಿ ಸರ್ಸ ಆಡ್ತಿದೀಯಾ. ಈ ವಿಷಯ ಏನಾದ್ರೂ ನಿಮ್ಗೆ ಗ್ಯಾಂಗ್ನವ್ರು ಗೊತ್ತಾದ್ರೆ ನಮ್ಮಿಬ್ರನ್ನು ಖಂಡಿತ ಉಳಿಸೋಲ್ಲ. ಅವ್ರಿಗೆ ಗೊತ್ತಾಗೋಷ್ಟಲ್ಲಿ ನಾವು ಇಲ್ಲಿರಲ್ಲ ಮಾಲ, ಸಿಂಗಾಪುರ್ ಫ್ಲೈಟ್ ಅಲ್ಲಿ ಇರ್ತೀವಿ. ಯಾಕೆ ಯೋಚನೆ ಮಾಡ್ತೀಯ ಮಲ್ಲ? ನಮ್ಗೆ ಯಾವ ಅಪಾಯನೂ ಇಲ್ಲ, ಧೈರ್ಯವಾಗಿರು. ಆದ್ರೂ ಸೂರಿ, ಆದ್ರೆ ಏನಿಲ್ಲ ಮಲ್ಲ, ಇನ್ನೊಂದು ಗಂಟೆ ಒಳಗಡೆ ನಾವು ಏರ್ಪೋರ್ಟ್ ಅಲ್ಲಿ ಇರ್ಬೇಕು. ನಿನ್ ಲಗೇಜ್ ತಗೊಂಡು ರೆಡಿ ಆಗು. ಓಕೆ. ಹಲೋ ಹರೀಶ್, ಏನಂದ್ರೆ? ನಿಜವಾಗ್ಲು ನೀನ್ ಅಲ್ಲೇ ಇರು, ನಾ ಬಂದ್ಬಿಟ್ಟೆ. ಎಂಥ ಕೆಲಸ ಮಾಡಿದೆ ಸೂರಿ. 15 ವರ್ಷ ನಮ್ಮ ಜೊತೆಲೆ ನಿಯತ್ತಾಗಿ ದುಡ್ದು ಇವತ್ತು ಯಾಕೋ ಹೀಗೆ ಮಾಡಿದೆ? ಎನಿವೆ, ಇದು ನೀನು ಮಾಡ್ತಿರೋ ಮೊದಲೇ ಅಪರಾಧ ಆಗಿರೋದ್ರಿಂದ ರಾವ್ ಸಾಹೇಬ್ರು ನಿನ್ನ ಕ್ಷಮಿಸಿದ್ರು ಕ್ಷಮಿಸ್ಬೋದು. ಆ ಬ್ಯಾಗ್ ತಗೊಂಡು ನಡಿ ನನ್ನ ಜೊತೆಲಿ. ಹರೀಶ್, ನಾನು ನಿನ್ ಗ್ಯಾಂಗೋ ಬೇಕಾಗಿಲ್ಲ, ನಿಮ್ ರಾವ್ ಸಾಹೇಬ್ರ ದಯನೂ ಬೇಕಾಗಿಲ್ಲ. ದಾರಿ ಬಿಡು. ಐ ಆಮ್ ಸಾರಿ ಸೂರಿ, ನಡಿ ನನ್ನ ಜೊತೆಲಿ. ಕೊಂಡು ಹೋದ ಅಂತ ಹಾಗೆ ದುಡ್ಡನ್ನು ತಗೊಂಡು ಹುಡುಗಿನ ಹೊಡ್ಕೊಂಡು ಹೋಗ್ತಾ ಇದೆಯಾ ಮರಿ? ಅಷ್ಟು ಸುಲಭ ಅಂದ್ಕೊಂಡ್ಯಾ? ಬಾ ಬಾ ಮರಿ. ಹೊನ್ನು ಹೆಣ್ಣು ಜೀರ್ಣ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಂದ್ಕೊಂಡ್ಯಾನೋ? ನಡೆ ಗೋಪಿ. ಯಾಕೆ ಇವನು ಬುದ್ಧಿಕಿತ್ತಿ ಕೆಟ್ಟೋಗಿದ್ಯಾ?
ಆ ಬಾಗಲ್ ತೆಗೆ, ಒಳಗ್ ಕೂತ್ಕೊಳ್ಳಿ. ನೋವತ್ತಾ? ಅಪ್ಪ ಅಣ್ಣ ಹರೀಶ್, ಏನಣ್ಣ? ಅದು ಟೈರು. ಹೌದು ಗೊತ್ತು. ಮತ್ತೆ ಪಂಚರ್ ಮಾಡ್ಬಿಟ್ಟಿಯಲ್ಲ? ಹೌದು, ಪಂಕ್ಚರ್ ಮಾಡ್ಬಿಟ್ಟೆ. ನಾನು ಇದೇ ಕಾಲ್ ಬಂದ್ಬಿಡ್ಲ? ಬೇಡ ಬೇಡ, ನೀ ಅದ್ರಲ್ಲೇ ಬಂದ್ಬಿಡು. ಅದ್ರಲ್ಲಿ ಹೇಗೆ ಬರ್ಲಿ? ಪಂಚರ್ ಮಾಡಿ ಇಟ್ಬಿಟ್ಟಿದ್ಯಲ್ಲ? 20 ಮೈಲ್ ದೂರದಲ್ಲಿ ಒಂದು ಪಂಕ್ಚರ್ ಅಂಗಡಿ ಇದೆ, ಪಂಕ್ಚರ್ ಹಾಕ್ಸ್ಕೊಂಡೆ ಬಾ. 20 ಮೈಲಿ ದೂರದಲ್ಲಿ ಒಂದು ಟೈರ್ ಅಂಗಡಿ ಇದೆ, ಅದ್ರಲ್ಲಿ ಪಂಚರ್ ಹಾಕ್ಸ್ಕೊಂಡು ಬರ್ಬೇಕಾ? ನಾನು ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರನ ಇದು. ಧರ್ಮರಾಯನ್ ಮೊಮ್ಮಗನೇ. ಗೋಪಿ, ಆ ಬ್ಯಾಗ್ ಕೊಟ್ಬಿಡು. ನಾನ್ ಜೊತೆ ತರ್ತೀನಿ. ಬೇಡ ಬೇಡ, ಕೊಟ್ಬಿಡು. ಇಲ್ಲಪ್ಪ ಬೇಡಪ್ಪ. ಹಣ ಇದೆಯಲ್ಲ? ಹಣ ಇದೆ. ನಮ್ಗೆ ಯಾಕೆ? ನಮ್ಗೆ ಯಾಕೆ ಅಲ್ಲ, ಕೊಟ್ಬಿಡು. ಕಿಲಾಡಿ ಮಗ ನೀನು. ಸೂರಿ, ನೆಟ್ಟೆಗೆ ಓಡಿಸ್ಬೇಕು. ತಂಟೆ ತಕರಾರು ಏನಾದ್ರು ಮಾಡ್ದೇವು, ಈ ಮಾಲನ್ ಕತೆ ನಾ ಮುಗಿಸ್ಬಿಡ್ತೀನಿ. ರೈಟ್? ರಾವ್ ಸಾಹೇಬ್ರೆ, ರಾವ್ ಸಾಹೇಬ್ರೆ, ಅವ್ರು ನನ್ ಸರ್ವಸ್ವ. ಸಾಯೋವರೆಗೂ ನನ್ ಜೊತೆಲಿರ್ಬೇಕಾದವ್ರು. ಅವ್ರನ್ನ ನಾನು ಪ್ರೀತಿಸ್ತಿದ್ದೀನಿ. ಅವ್ರನ್ನ ಬಿಟ್ಟು ಬಾಳೋ ಶಕ್ತಿ ನನ್ನಲ್ಲಿಲ್ಲ. ದಯವಿಟ್ಟು ನಮ್ಮಿಬ್ಬರ ತಪ್ಪನ್ನು ಕ್ಷಮಿಸ್ಬಿಡಿ. ಅವ್ರನ್ನ ಬಿಟ್ಟು ಬಿಡಿ ಸಾಹೇಬ್ರೆ, ಬಿಟ್ಟು ಬಿಡಿ. ನಮ್ಮ ಗುಂಪು ಅಂದ್ರೆ ಹುಲಿ ಗುಹೆ ಇದ್ದ ಹಾಗೆ. ಈ ಬೇವರಸಿ ಬಡ್ಡಿ ಮಗನ್ಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ಧೈರ್ಯ ಬರಬೇಕಾದ್ರೆ ನೀನು ಎಂಥ ಮೋಡಿ ಮಾಡಿರಬಹುದು. ಈ ಅಂದವಾದ ಕಣ್ಣುಗಳಿಂದ ಅವನ್ನ ಸೆಳೆದಿಯ, ಇಲ್ಲ ಈ ಕೆಂಪಾದ ತುಟಿಗಳಿಂದ ಅವನ ಮನಸ್ಸಿನಲ್ಲಿ ಆಸೆ ಹುಟ್ಟಿಸ್ತೀಯ, ಇಲ್ಲ ಈ ನಿನ್ನ ಮೈ ಮಾಟದಿಂದ ಅವನ್ನ ಮಂಕು ಮಾಡಿದ್ಯಾ? ಏನ್ ಮಾಡ್ದೆ? ನಾನ್ ಡ್ಯಾನ್ಸರ್, ಡ್ಯಾನ್ಸ್ ಮಾಡ್ತಿದ್ದ. ಡಾನ್ಸ್? ನಿನ್ನ ಡಾನ್ಸ್ ನೋಡಿ ಅವನು ನಿನ್ನ ಬಲೆಗೆ ಬಿದ್ದ. ಹಾಗಾದ್ರೆ ನನಗೂ ಒಂದ್ಸಲ ಆ ಡಾನ್ಸ್ ತೋರಿಸ್ತೀಯಾ? ನಾನು ನೋಡ್ಬಹುದಾ? ನಾನ್ ಡ್ಯಾನ್ಸ್ ಮಾಡಿದ್ರೆ ಅವ್ರನ್ನ ಬಿಟ್ಬಿಡ್ತೀರಾ? ಖಂಡಿತವಾಗಿ. ಬೇಡ ಮಲ, ಬೇಡ. ಈ ಡ್ರೆಸ್ ನಲ್ಲಿ ಕುಣಿದ್ರೆ ನೋಡಕ್ ಚೆನ್ನಾಗಿರಲ್ಲ. ತೆಗಿ ತೆಗಿ. ಶಾಬಾಸ್ ಸೊರೆ, ನಿನ್ನ ಅರಗಿಣಿ ನಿನ್ನ ಕಾಪಾಡ್ಬಿಟ್ರು. ಲೈ, ಕರ್ಕೊಂಡು ಹೋಗ್ರೋ, ಬಿಡುಗಡೆ ಮಾಡ್ರೋ. ಬಿಡುಗಡೆ ಅವನಿಗೆ, ನೀನು ನನಗೆ. ಸರಿ, ನನ್ನಿಂದ ನಿನ್ ಪ್ರಾಣ ಮಾತ್ರ ಉಳಿಸ್ಕೊಳಕ್ಕಾಯ್ತೆ ಹೊರತು ನನ್ ಮಾನ ಉಳಿಸ್ಕೊಳಕ್ಕಾಗ್ಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಎಲ್ಲ ಇರು, ಚೆನ್ನಾಗಿರು, ಅಷ್ಟೇ ಸಾಕು, ಅಷ್ಟೇ ಸಾಕು. ಅಯ್ಯೋ ಬಿಡು, ಬಿಡು, ಬಿಡು. ಸರಿ, ನೀನೀಗ ಹೋಗ್ಬೋದು. ಹೆದರ್ಕೋಬೇಡ ಚಿನ್ನ, ನಮ್ಮವ್ರು ಆಗಾಗ ಬೇಟೆ ಆಡ್ತಾ ಇರ್ತಾರೆ. ಅಮ್ಮ, ಇದೇನಮ್ಮ ಹೇಳ್ದೆ ಕೇಳ್ದೆ ಇದಕ್ಕಿದ್ದಾಗೆ ಬಂದ್ಬಿಟ್ಟೆ? ಅಲ್ಲ ಕಡೆ, ಮನೆ ಬಿಟ್ಟ 6 ತಿಂಗಳಾಯ್ತು. ಯೋಗಕ್ಷೇಮಕ್ಕೆ ಅಂತ ಒಂದು ಕಾಗದ ಆದ್ರೂ ಗೀಚ್ ಹಾಕ್ಬಾರ್ದಾಗಿತ್ತ? ನನಗೇನಾಗಿದೆಮ್ಮ, ಕಲ್ಗುಂಡಿದ್ದಾಗಿದ್ದೀನಿ. ಒಳಗಡೆ ಬಾ. ರಾಮಚಂದ್ರ, ಅಮ್ಮ ಇದು ತುಂಬಾ ಅಪಾಯ ಸ್ಥಳ, ಹೀಗೆಲ್ಲ ಬರಬಾರ್ದು.
ತಕ್ಷಣ ಮುಂದಿನ ಫ್ಲೈಟ್ಗೆ ಹೊರಟ್ಬಿಡು. ಹೊರಡೋಕಲ್ಲ ಕಣೆ ನಾನು ಬಂದಿರೋದು, ನಿನ್ನನ್ನು ಕರ್ಕೊಂಡು ಹೋಗೋಕೆ. ಸುಮ್ನೆ ಹೀಗೆಲ್ಲ ಹಠ ಮಾಡ್ಬೇಡಮ್ಮ, ನಿನಗೇನೋ ಗೊತ್ತೇ ಆಗಲ್ಲ. ಈಗ ನಾನ್ ನಿನ್ ಜೊತೆ ಬಂದ್ರೆ ಯಾವ ಉದ್ದೇಶದಿಂದ ನಾನು ಈ ಗ್ಯಾಂಗ್ ಸೇರ್ಕೊಂಡು ಮಾಡಬಾರ್ದು ಕೆಲ್ಸಗಳನ್ನೆಲ್ಲ ಮಾಡ್ತಾ ಇದ್ದೀನೋ ಅದೆಲ್ಲ ಈಗ ದಂಡ ಆಗ್ಬಿಡ್ತಮ್ಮ. ಅಲ್ಲ ಕಣೆ, ನಿಮ್ ತಂದೆ ಗ್ಯಾಂಗ್ನಲ್ಲೇ ಇದ್ದುಕೊಂಡು ನಿನ್ ಜೀವನೇ ಒತ್ತೆ ಇಟ್ಟು ಮಾಡ್ತಿರೋ ಈ ಅಪಾಯದ ಕೆಲಸ ಇದುವರೆಗೂ ನಿಮ್ಮ ಅಪ್ಪನಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಗೊತ್ತಿದ್ದಿದ್ರೆ ಅವರೇ ನನ್ನನ್ನ ಕರೆಸ್ಕೊಳ್ತಾ ಇರ್ಲಿಲ್ವೇ? ಅಪ್ಪ ಇರೋ ಜಾಗ ಹರೀಶ್ ಅಂತ ಒಬ್ಬ ಇದ್ದಾನೆ, ಅವನಿಗೆ ಮಾತ್ರ ಗೊತ್ತಿದೆ. ರಾವ್ ಬಹದ್ದೂರ್ ಧರ್ಮರಾಜನ ಹತ್ರ ಕರ್ಕೊಂಡು ಹೋಗು ಅಂತ ನಾನು ಎಷ್ಟೋ ಸಲ ಹರೀಶನ್ ಕೇಳ್ಕೊಂಡೆ, ಆದ್ರೆ ಅವ್ರಿನ್ನೂ ಮನಸ್ಸು ಮಾಡ್ಲಿಲ್ಲ. ನೀನೇನು ಯೋಚನೆ ಮಾಡ್ಬೇಡಮ್ಮ, ಅಪ್ಪ ಇರೋ ಜಾಗ ಹೇಗಾದ್ರೂ ಕಂಡು ಹಿಡ್ದೇ ಹಿಡಿತೀನಿ, ಧೈರ್ಯವಾಗಿರು. ಅಲ್ಲಾಡಿದ್ರೆ ಪ್ರಾಣ ಕಳ್ಕೊಳ್ತೀಯ, ತಿರುಗು ಈ ಕಡೆ. ಗೋಪಿ ನೀನಾ? ನಡಿ ಒಳಗಡೆ. ಕೈ ಕೆಳಗಡೆ ಬಿಡ್ಲಾ? ಹ್ಮ್ ನಮಸ್ಕಾರ. ನಮ್ಮಮ್ಮ. ಗೊತ್ತು. ಇಲ್ಲಿಗೆ ಯಾಕೆ ಬಂದೆ? ನಿನ್ನೆ ನೋಡೋಣ ಅಂತ ಬಂದೆ. ನನ್ನ ನೋಡ್ಬೇಕು ಅಂತ ಬಂದವನು ಹೊರಗಡೆ ಯಾಕೆ ಹೊಂಚಾಗ್ತಾ ನಿಂತಿದೆ? ಹೊಂಚಾಗ್ತಾ ನಿಂತ್ಕೊಂಡಿರ್ಲಿಲ್ಲ, ಒಳಗಡೆ ಬರಬೇಕು ಅಂತಾನೆ ಇದ್ದೆ. ಅಷ್ಟರಲ್ಲಿ ಧರ್ಮರಾಜನ ಹೆಸರು ಕಿವಿ ಮೇಲೆ ಬಿತ್ತು, ಥಟಕಂತ ಹಾಗೆ ನಿಂತು ಬಿಟ್ಟೆ. ಏನ್ರಪ್ಪ, ಧರ್ಮರಾಜರವ್ರ ಹೆಸರು ಕೇಳಿ ನೀವ್ಯಾಕ್ರಪ್ಪ ನಿಂತು ಬಿಟ್ರಿ? ಅಯ್ಯೋ, ಅದೊಂದು ದೊಡ್ಡ ಕಥೆ ಅಮ್ಮ. ಮೈಸೂರಿನಲ್ಲಿ ಆಗ್ತಾನೆ ಹೊಸದಾಗಿ ಪ್ರಾರಂಭವಾಗಿದ್ದ ಕರ್ನಾಟಕ ಇಂಟರ್ನ್ಯಾಷನಲ್ ಬ್ಯಾಂಕ್ ಚೇರ್ಮನ್ ಧರ್ಮರಾಜರವರು ನಮ್ಮ ತಂದೆಯವರು ಬಹಳ ಆತ್ಮೀಯರು. ನಮ್ಮ ತಂದೆ ಧರ್ಮರಾಜರ ಒತ್ತಾಸೆ ಸಲಹೆ ಮೇರೆಗೆ ಆ ಬ್ಯಾಂಕ್ನಲ್ಲಿ 5 ಲಕ್ಷ ರೂಪಾಯಿ ಡೆಪಾಸಿಟ್ ಇಟ್ರು. ಕೆಲವೇ ದಿವಸಗಳಲ್ಲಿ ಬ್ಯಾಂಕ್ ಮುಳುಗೋಯ್ತು. ಎಷ್ಟೋ ಜನ ಪಾಪರಾಗಿ ಹೋಗ್ಬಿಟ್ರು. ಆದ್ರೆ ನಮ್ಮ ತಂದೆಯವರು ಒಬ್ರು. ಅದೇ ಕೊರಗಿನಲ್ಲಿ ನಮ್ಮ ತಂದೆ ಸಾಯವಾಗ, ಲೋ ಧರ್ಮರಾಜ, ಯಾಕಪ್ಪ ನನಗಿಂತ ಮೋಸ ಮಾಡಿದೆ, ನಾನೇನ್ ನಿನ್ಗೆ ಅನ್ಯಾಯ ಮಾಡಿದೆ ಅಂತ ಕೊನೆ ಉಸಿರು ಬಿಟ್ರು. ಆವತ್ತಿನಿಂದ ನನ್ನ ಮನಸ್ಸಿನಲ್ಲಿ ಆ ಧರ್ಮರಾಜನ ಎಲ್ಲಿದ್ರು ಹುಡುಕಿ ಯಾಕೆ ನಮ್ಮ ಅಪ್ಪನಿಗಿಂತ ಮೋಸ ಮಾಡಿದೆ ಅಂತ ಕೇಳಿದೆ. ಅಯ್ಯೋ ಹಾಗನ್ಬೇಡಪ್ಪ, ನಮ್ಮ ಯಜಮಾನ್ರು ಅಂಥವ್ರಲ್ಲ. ಹೆಸರಿಗೆ ತಕ್ಕ ಹಾಗೆ ಧರ್ಮರಾಜರ ಹಾಗೆ ನಡ್ಕೊಂಡ್ರು. ವಿಚಾರಣೆ ನಡೆಯೋ ದಿನ ನನ್ನ ಹತ್ರ ಬಂದು ನೀನು ಕಣ್ಣೀರ್ ಹಾಕ್ಬೇಡ ಕಣೆ, ನಾನು ಯಾವ ತಪ್ಪನ್ನು ಮಾಡ್ದವನಲ್ಲ, ಒಳ್ಳೇದು ಕೆಟ್ಟದ್ದು ನೋಡಕ್ಕೆ ದೇವ್ರಿದ್ದಾನ್ ಬಿಡು ಅಂದ್ರು. ಆವತ್ತು ಬೆಳಗ್ಗೆ ಎದ್ದು ವಾಕಿಂಗ್ ಹೋದವರು ಮತ್ತೆ ಮನೆಗೆ ಬರ್ಲೇ ಇಲ್ಲಪ್ಪ. ಅಂದ್ರೆ ನೀವು ಧರ್ಮರಾಜವ್ರ ಹೆಂಡತಿಯವರ? ಧರ್ಮರಾಜರು ಮೋಸಗಾರಲ್ಲ. ತಾರಾ, ನೀನ್ ಯಾವ ಉದ್ದೇಶದಿಂದ ಈ ಗ್ಯಾಂಗ್ನ ಸೇರ್ಕೊಂಡಿದ್ದೀಯೋ ಅದೇ ಉದ್ದೇಶದಿಂದ ನಾನು ಸೇರ್ಕೊಂಡಿದ್ದೀನಿ. ಅಂದ ಮೇಲೆ ನಮ್ಮಿಬ್ಬರು ಉದ್ದೇಶ ಗುರಿ ಎರಡೂ ಒಂದೇ. ಈಗ ನಾವಿಬ್ರು ಒಟ್ಟಾಗಿ ಸೇರ್ಕೊಂಡ್ರೆ ಈ ಹರೀಶನ ಬಹು ಸುಲಭವಾಗಿ ನಮ್ಮ ಕೈಗೆ ತಗೋಬಹುದು. ಏನಂತೀಯ? ಟೈಮ್ ತಗೋ, ನಿಧಾನವಾಗಿ ಯೋಚನೆ ಮಾಡು, ನಿನ್ನ ಅಭಿಪ್ರಾಯ ತಿಳಿಸು. ನಾ ಬರ್ಲಾ? ಅಮ್ಮ ನಾನು ಬರ್ತೀನಿ, ಮತ್ತೆ ನೋಡ್ತೀನಿ ನಿಮ್ಮನ್ನ. ಹೌದಮ್ಮ ತಾರ, ಅವನ ಮಾತು ನನಗೂ ಹಿಡಿಸಿದೆ. ಮನುಷ್ಯ ತುಂಬಾ ಯೋಗ್ಯನ ಹಾಗೆ ಕಾಣಿಸ್ತಾನೆ, ಅವನಿಂದ ನಮಗೂ ಉಪಯೋಗವಾಗಬಹುದು ಅಂತ ನನಗೂ ಅನ್ನಿಸ್ತಿದೆ. ಗೋಪಿ, ಗೋಪಿ, ನನ್ನ ತಂದೆ ನೋಡ್ಬೇಕು, ನನ್ನ ತಾಯಿ ಸಂಕಟನ ನಿವಾರಣೆ ಮಾಡ್ಬೇಕು ಅನ್ನೋ ಒಂದೇ ಒಂದು ಗುರಿಯಿಂದ ಈ ಪಾಪಿಗಳ ಜೊತೆ ಸೇರ್ಕೊಂಡು ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀನಿ. ಇಷ್ಟು ದಿವಸ ನನಗೋಸ್ಕರ ಅಯ್ಯೋನವ್ರು ಯಾರು ಇರ್ಲಿಲ್ಲ, ಜೊತೆಲಿದ್ದು ಒಂದೆರಡು ಒಳ್ಳೆ ಮಾತಾಡೋರು ಇರ್ಲಿಲ್ಲ. ಈಗ ದೇವ್ರೆ ನಿನ್ನ ನನ್ನ ಸಹಾಯಕ್ಕೆ ಕಳ್ಸಿದ್ದಾನೆ ಅಂತ ಅನ್ಕೋತೀನಿ. ನನಗೆ ಸಹಾಯ ಮಾಡ್ತಿದ್ದಾನೆ, ನನ್ನ ಕೈ ಬಿಡೋಲ್ಲ ತಾನೆ?